ಒಂದೇ ಪ್ರೊಡಕ್ಷನ್ ಹೌಸು ಬಾಂಡ್ ರವಿಯಿಂದ ಗಜರಾಮ ಸಿನಿಮಾದಲ್ಲಿ ಸದ್ದು ಮಾಡ್ತಾ ಇದ್ದಂಥ ನರಸಿಂಹನವರ ಒಂದು ಟೀಮಲ್ಲಿ ಇದೀಗ ರಾಜವರ್ಧನ್ ಅವರು ಸದ್ದು ಮಾಡೋಕ್ಕೆ ರೆಡಿಯಾಗಿದ್ದಾರೆ. ರಾಜವರ್ಧನ್ ಅವರು ಕುಸ್ತಿಪಟುವಾಗಿ ಮಿಂಚ್ತಾ ಇದ್ದಾರೆ. ಸೊ ಕೇಳೋಣ, ಒಬ್ಬ ಕಾಮಿಡಿ ಆ್ಯಕ್ಟರ್ ಮಗ ಕುಸ್ತಿಪಟನಾಗಿ ಹೆಂಗೆ ಟ್ರೆಂಡ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದು. ಸೊ ರಾಜವರ್ಧನ್ ಅವರೇ, ಗಜರಾಮ, ಒಂದು ಕಡೆ ಗಜ ಅನ್ನುವಂಥದ್ದು ಬಲಿಷ್ಠ, ರಾಮ ಅನ್ನುವಂಥದ್ದು ರಾಮಾಯಣ ಪವರ್ಫುಲ್ ಪಾತ್ರ. ಈ ಗಜ ಮತ್ತು ರಾಮನಿಗೆ ಏನು ಸಂಬಂಧ, ಆ ಪಾತ್ರ ನಿಮಗೆ ಯಾವ ಥರ ಸಿಂಕ್ ಆಗುತ್ತೆ? ಒಬ್ಬ ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬರೋ ಒಬ್ಬ ಯುವಕನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಶ್ರೀರಂಗಪಟ್ಟಣ, ಮಂಡ್ಯ ಆ ಭಾಗದ ಒಬ್ಬ ಮುಗ್ಧ ಯುವಕ ಬ್ಯಾಂಗ್ಳೂರಿಗೆ ಬಂದು ಸಸ್ಟೈನ್ ಆಗ್ತಾನ. ಅಂದರೆ ನೀವು ಸುಮಾರು ಜನ ನೋಡಿರ್ಬೋದು, ಆಟೋ ಡ್ರೈವರ್ಸ್ಗಳಿರ್ತಾರೆ, ಸ್ವಿಗ್ಗಿ ಬಾಯ್ಸ್ ಇರ್ತಾರೆ, ಅವ್ರನ್ನ ಯಾವತ್ತೂ ಕೇಳಿರೋದಿಲ್ಲ ನಾವು ನಿನ್ನ ಏನಕ್ಕೋಸ್ಕರ ಬಂದೆ, ನೀನು ಬಂದಿದ್ದು ಮಾಡ್ದ ಅಂತ. ಸಸ್ಟೈನಿಟಿಗೋಸ್ಕರ ಅವರು ಯಾರಿಗೂ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ. ಅವ್ರ ಕನಸು ಫುಲ್ಫಿಲ್ ಆಗಿರಲ್ಲ. ನಾವು ಅಂದ್ಕೊಂಡು ಬೆಂಗಳೂರಿಗೆ ಬರ್ಬೋದು, ಅದನ್ನು ಫುಲ್ಫಿಲ್ ಆಗೋಕ್ಕೆ ನಮಗೊಂದು ಮಿನಿಮಮ್ 10 ವರ್ಷ ಆಗುತ್ತೆ. ಆ ಥರ ಒಬ್ಬ ಹುಡುಗನ ಕನಸೇ ಗಜರಾಮ. ಹಳ್ಳಿಯಲ್ಲಿ ಮುಗ್ಧರು ತುಂಬ ಕಷ್ಟಪಟ್ಟಿರ್ತಾರೆ, ಎಲ್ಲದಕ್ಕೂ ರೆಡಿ ಇರ್ತಾರೆ, ಬಟ್ ಬ್ಯಾಂಗ್ಳೂರಲ್ಲಿ ಅವ್ರು ಕಳೆದೋಗ್ತಾರೆ ಎಲ್ಲೋ ಒಂದು ಕಡೆ. ಸೊ ಆ ಥರದ್ದೆಲ್ಲ ಒಂದಷ್ಟು ಮೈನ್ಯೂಟ್ ವರ್ಕ್ನ ತೋರಿಸಿದ್ದೀವಿ. ಅದರಲ್ಲೊಂದು ಲವ್ ಟ್ರ್ಯಾಕ್ ಹೋಗುತ್ತೆ, ಪ್ಲಸ್ ಸ್ಪೋರ್ಟ್ಸ್ ಬೇಸು. ಅಂದರೆ ನಾನು ಆಗಲೇ ಹೇಳಿದಾಗೆ ತುಂಬ ಬಡವರ ಮಕ್ಕಳೇ ಕುಸ್ತಿ ಅದು ಇದು ಎಲ್ಲ ಕಲಿಯೋದು. ಆ ರಾಮನ ಲೈಫ್ ಸ್ಟೈಲು, ಅವ್ನು ಬೆಂಗಳೂರಿಗೆ ಬಂದು ಗಜ ಆಗ್ತಾನ, ರಾಮನಾಗೇ ಇರ್ತಾನ, ಇಲ್ಲ ರಾವಣ ಆಗ್ತಾನ ಅನ್ನೋದನ್ನ ಕಮರ್ಷಿಯಲ್ ಆಗಿ ಹೇಳಿದ್ದೀವಿ ಸಿನಿಮಾ. ಸೊ ರಾಜವರ್ಧನ್ ಅವರ ಸಿನಿಮಾಗಳಂದರೆ, ಈಗ ನಾವು ಟ್ರೈಲರ್ ನೋಡಿದರೆ 2 ನಿಮಿಷ 45 ಸೆಕೆಂಡ್ನ ಒಂದು ಟ್ರೈಲರ್ ಗಮನಿಸಿದಾಗ ಒಂದಿಷ್ಟು ಬಲಿಷ್ಠನಾಗಿರುವಂಥ ಒಬ್ಬ ವ್ಯಕ್ತಿತ್ವ ಉಳ್ಳಂಥ ಒಬ್ಬ ನಾಯಕ. ಸೊ ಆ ನಾಯಕ ಒಂದಿಷ್ಟು ಮುನಿಸು ಇದೆ, ಒಂದಿಷ್ಟು ಪ್ರೀತಿನೂ ಇದೆ. ಯಾವ ಕಾರಣಕ್ಕೆ ಬದಲಾಗ್ತಾನೆ ಅನ್ನುವಂಥದ್ದು? ಪರಿಸ್ಥಿತಿ ಬದಲು ಮಾಡುತ್ತೆ. ನಾವು ಅಂದ್ಕೊಂಡಿದ್ದು ಸಿಗ್ದಾಗಲೇ ಜನ ಬದಲಾಗೋದು, ಹೊಟ್ಟೆ ಹಸ್ದಾಗಲೇ ಕೋಪ ಬರೋದು, ಕಳ್ತನ ಮಾಡೋದು. ಸೊ ಆ ಥರದ ಒಂದಷ್ಟು ಬೇರೆ ಬೇರೆ ಶೇಡ್ಸ್ಗಳು ರಾಮನ ಲೈಫಲ್ಲಿ ಬರುತ್ತೆ. ಬ್ಯಾಂಗ್ಳೂರು ಸಿಸ್ಟಮ್ ಅವನ್ನ ಚೇಂಜ್ ಮಾಡುತ್ತೆ. ಬ್ಯಾಂಗ್ಳೂರಲ್ಲಿ ಎಲ್ಲೋ ಒಂದು ಕಡೆ ಕಳೆದೋಗ್ತಾನೆ. ಅವನು ಪ್ರೀತಿಸಿದ ಹುಡುಗಿ, ಅವನು ಗುರುಗಳು, ಅವನ ಲೈಫ್ ಸ್ಟೈಲು, ಬೇರೆ ಪ್ರೆಷರ್ಗೆ ಅವನು ರಾಮ ಬೇರೆ ಬೇರೆ ಥರದ ಚೇಂಜ್ ಆಗ್ತಾನೆ. ಸೊ ಒಬ್ಬ ಮುಗ್ಧ ಯುವಕನ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಒಂದಷ್ಟು ಇರುತ್ತೆ, ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಆ ಥರ ಒಂದಷ್ಟು ಪಾತ್ರಗಳೆಲ್ಲ ಬರುತ್ತೆ. ಕುಸ್ತಿಪಟುವಾಗಿ ಎಷ್ಟು ವರ್ಕೌಟ್ ಮಾಡಿದ್ದೀರಾ ಅದಕ್ಕೆ? ಅಂದರೆ ಎಷ್ಟು ತಯಾರಿ ನಡೆಸಿದ್ದೀರಾ ಅಂತ? ಯಾಕಂದರೆ ಒಬ್ಬ ನಾಯಕ ದಷ್ಟಪುಷ್ಟವಾಗಿರಬೇಕು, ಜಿಮ್ ಮಾಡಬೇಕು, ಇದೆಲ್ಲ ಓಕೆ, ನಾವು ನಾರ್ಮಲ್ ಸಿನಿಮಾದಲ್ಲಿ ನೋಡ್ತೀವಿ. ಬಟ್ ಒಬ್ಬ ಕುಸ್ತಿಪಟುವಾಗಿ ಅದಕ್ಕೆಷ್ಟು ತಯಾರಿ ನಡೆಸಿದ್ರಿ? ಎಷ್ಟು ತಿಂಗಳ ಟ್ರೈನಿಂಗ್ ಎಲ್ಲ ತೊಗೊಂಡಿದ್ದೀರಾ? ಕುಸ್ತಿ ನಾನು ಒಂದು 3 ಮಂತ್ಸ್ ತಯಾರಿ ಮಾಡಿದೆ. ಕುಸ್ತಿ ಬಂದು ತುಂಬ ಬೇರೆ ಥರದ್ದು ಫಿಸಿಕಲಿ ಸ್ಪೋರ್ಟ್. ಅದು ತುಂಬ ಕಷ್ಟ. ಅದು ಆ್ಯಕ್ಚುಲಿ ನಾವು ನೋಡಿದಷ್ಟು ಈಸಿ ಅಲ್ಲ, ತುಂಬ ಇಂಜುರೀಸ್ಗಳಾಗುತ್ತೆ, ತುಂಬ ಮ್ಯಾನ್ಲಿ. ಅದು ಎತ್ತಿತ್ತು ಬಿಸಾಕಬೇಕಾಗತ್ತೆ, ಒಂದಷ್ಟು ಪಟ್ಟುಗಳಿರುತ್ತೆ, ಟೆಕ್ನಿಕಲಿ ತುಂಬ ನಾವು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಬೇರೆ ಬೇರೆ ಥರ ಮಾಡೋಕ್ಕಾಗೋದಿಲ್ಲ ಸಿನಿಮಾನ. ಅದಕ್ಕೆ ಅಂತ ಒಂದಷ್ಟು ತಯಾರಿ ಮಾಡಿದ್ವಿ. ಅದಕ್ಕೆ ಅಂತ ತಕ್ಕಂಗೆ ಒಳ್ಳೊಳ್ಳೆ ಫೈಟ್ ಮಾಸ್ಟರ್ಸ್ಗಳನ್ನ ನಾವು ಯೂಸ್ ಮಾಡಿದ್ವಿ ಸಿನಿಮಾದಲ್ಲಿ. ಅದೇ ಅದ್ಭುತವಾಗಿ ಕೂಡ ಬಂತು. ಅಂದರೆ ಕುಸ್ತಿ ಪಟು ಅಂದಿದ ತಕ್ಷಣ ಅವ್ರ ಬಾಡಿ ಶೇಪೇ ಬೇರೆ ಥರ ಇರುತ್ತೆ. ನಾವು 6 ಪ್ಯಾಕ್ ಇಟ್ಕೊಂಡು ಜಿಮ್ ಬಾಡಿಯಲ್ಲಿ ಮಾಡೋಕ್ಕಾಗಲ್ಲ, ಅದೇ ಥರ ಮಾಡಬೇಕಾಗತ್ತೆ. ಬ್ರಾಡ್ ಶೋಲ್ಡರ್ಸ್ ಇರುತ್ತೆ, ಥೈಸ್ ಹೆವಿ ಇರುತ್ತೆ, ಅವ್ರಿಗೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಅವ್ರದ್ದು ಫುಡ್ಡೇ ಅವ್ರ ರೊಟೀನೇ ಬೇರೆ ಥರ. ಸೊ ಅದನ್ನೆಲ್ಲ ನಾವು ತುಂಬ ಹತ್ರದಿಂದ ನೋಡಿ ಕಲ್ತು ಮಾಡಿದ್ದು. ಈ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ಆವಾಗ ವೇದಿಕೆ ಮೇಲೆ ಹೇಳಿದ್ರಿ, ನನಗೊಂದು ಮೇಜರ್ ಆಕ್ಸಿಡೆಂಟ್ ಆಯಿತು ಅಂತ. ಆ ಘಟನೆಯನ್ನು ವಿವರಿಸೋದಾದರೆ? ಅಂದರೆ ಇದು ಸಿನಿಮಾ ನಾವು ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಮೇಜರು ಅಂದರೆ ಫಸ್ಟ್ ಶೆಡ್ಯೂಲ್ 10 ಡೇಸ್ ಶೂಟ್ ಮಾಡಿದ್ದು. ಅದಾದಮೇಲೆ ನಮ್ಮ ಪ್ರೊಡ್ಯೂಸರ್ದು ಬಾಂಡ್ ರವಿ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಒಂದಷ್ಟು ಮಳೆಯಿಂದ ಆ ಸಿನಿಮಾ ಅಷ್ಟು ಚೆನ್ನಾಗಿ ಆಗಲ್ಲ. ಪ್ರೊಡಕ್ಷನ್ ಹೌಸ್ಗೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ ಅಲ್ಲಿ. ಅದಾದಮೇಲೆ ಗಜರಾಮನ ಟೇಕ್ ಆಫ್ ಮಾಡೋದ ಬೇಡವಾ ಅನ್ನೋ ಥರದೊಂದು ಪರಿಸ್ಥಿತಿ ಬರುತ್ತೆ. ಆ ಮೀಟಿಂಗ್ ಮುಗಿಸ್ಕೊಂಡು ಓಕೆ ದುಡ್ಡು ಬಂದಾಗ ಮಾಡೋಣ, ನಾನು ಸಪೋರ್ಟ್ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಶೂಟ್ ಮಾಡೋಣ ಅಂದ್ಕೊಂಡು ನಾವು ಹೊರಡ್ತೀವಿ. ಆ ಹೊರಡೋ ಟೈಮಲ್ಲಿ ನನಗೆ, ನರ್ಸಿ ಸರ್ಗೆ, ಕಾಶಿ ಸರ್ಗೆ ಇನೋವಾದಲ್ಲಿ, ಇಲ್ಲೇ ಸದಾಶಿವನಗರದಲ್ಲಿ ಇನೋವಾಗೆ ಒಂದು ಕಾರ್ ಬಂದು ಡ್ಯಾಶ್ ಆಗುತ್ತೆ. ತುಂಬ ಮೇಜರಾಗಿ ಆಕ್ಸಿಡೆಂಟ್ ಆಗುತ್ತೆ. MS ರಾಮಯ್ಯಗೆ ಹೋಗ್ತೀವಿ, ಟ್ರೀಟ್ಮೆಂಟ್ ತೊಗೊತೀವಿ. ಅದಾದಮೇಲೆ ನಮ್ಮ ಸದಾಶಿವನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಆಗುತ್ತೆ. ಅದು ಸೊ ಟೈಮೇ ಸರಿ ಇಲ್ಲ ಅನಿಸುತ್ತೆ, ಡ್ರಾಪ್ ಮಾಡೋಣ ಅಂತ ಅನ್ನಿಸ್ತು. ಆಗ
ಸೊ ಅದಾದಮೇಲೆ ಇಲ್ಲ ಬೇಡ, ತುಂಬ ಜನದ ಎಫರ್ಟ್ ಇದೆ, ಮಾಡಲೇಬೇಕು ಅಂದ್ಬಿಟ್ಟು ಪ್ರೊಡಕ್ಷನ್ ಹೌಸು ಅದನ್ನು ಇವತ್ತರೆಗೂ ಯಾರಿಗೂ ಹೇಳದಾಗೆ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಕೂಡ ಸಿನಿಮಾನ ಮಾಡಿದ್ರು. ತುಂಬ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ವಿಚಾರ ಹೇಳೋದಾದರೆ, ನೀವು ನಿಮ್ಮ ತಂದೆ ಒಬ್ಬರು ಕಾಮಿಡಿ ಆ್ಯಕ್ಟರ್, ಫೇಮಸ್ ಆಗಿದ್ದವರು. ನಿಮ್ಮ ತಂದೆ ಈ ಸಿನಿಮಾದ ಮೂಲಕ ನಿಮ್ಗೆ ಏನು ಹೇಳಿದ್ದಾರೆ ಅಥವಾ ಈ ಸಿನಿಮಾನ ನೋಡಿದಾರಾ? ಅವರ ರಿಯಾಕ್ಷನ್ ಹೆಂಗಿತ್ತು? ಅಥವಾ ನೀವು ನಾಯಕನಾಗಿ ಇದರಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ, ಕುಸ್ತಿಪಟುವಾಗಿ ಅಭಿನಯಿಸ್ತಿದ್ದ ಅಂದಾಗ ಅವ್ರ ಹತ್ರ ಒಂದಿಷ್ಟು ಸಜೆಷನ್ ತೊಗೊಂಡಿರ್ತೀರಾ, ಅವ್ರು ಏನು ಹೇಳಿದ್ದಾರೆ ಅಂತ? ಸಿನಿಮಾನ ನೋಡಿಲ್ಲ. ಫೆಬ್ 7 ನಮ್ಮ ಜೊತೆನೇ ಒಟ್ಟಿಗೆ ಥಿಯೇಟ್ರಲ್ಲಿ ನೋಡ್ತಾರೆ. ಅವರ ಸಜೆಷನ್ ಏನು ಅಂದರೆ ಆನ್ ಟೈಮಿಗೆ ಹೋಗಬೇಕು. ಡೈರೆಕ್ಟರ್ ಏನು ಹೇಳ್ತಾರೆ, ಪ್ರೊಡ್ಯೂಸರ್ಗೆ ತೊಂದರೆ ಆಗದಾಗೆ ಡೈರೆಕ್ಟರ್ ಏನು ಹೇಳ್ತಾರೆ ಅದು ಮಾಡಿ ಬರಬೇಕು. ಅಂದರೆ ನಮ್ಮ ತಂದೆ ಒಂದು 700-800 ಸಿನಿಮಾ ಮಾಡಿದ್ದಾರೆ. ಅವರು ಹೇಳೋದು ಅಷ್ಟೇ, ನೀನು 100% ನೀನು ಕೊಡಬೇಕು, ನಿನ್ನ ಎಫರ್ಟ್ ನೀನು ಹಾಕು, ಫಲ ನೆಕ್ಸ್ಟು ನೋಡ್ಕೊಳೋಣ ಅಂತ. ಸೊ ಅದೇ ರೀತಿಲಿ ಪ್ರಾಪರಾಗಿ ನಮಗೆ ಅಂದರೆ ಫಸ್ಟಿಂದನೂ ಬಂದುಬಿಟ್ಟಿದೆ ಅದು ನಮ್ಮ ಮನೆಯಿಂದನೇ. ಅದು ತಂದೆನ ನಾನು ಅಷ್ಟು ಚಿಕ್ಕ ವಯಸ್ಸಿಂದನೂ ನೋಡಿದಾಗೆ ಅವರು 5:30 6 o'clock ಎದ್ದು ರೆಡಿ ಆಗಿಬಿಟ್ಟಿರ್ತಾರೆ. ಶೂಟ್ ಕಾರ್ ಎಷ್ಟು ಗಂಟೆಗೆ ಬರುತ್ತೋ, ಸೆಟ್ಟಲ್ಲಿ ಹೋದ್ಮೇಲೆ ಶೂಟ್ ಎಷ್ಟು ಗಂಟೆಗೆ ಇರುತ್ತೋ ಅದೆಲ್ಲ ಅವ್ರು ತಲೆಗೆಡ್ಸ್ಕೊಳಲ್ಲ. ನಾನು ಹೊರಡಬೇಕು, ನಾನು ರೆಡಿ ಆಗಬೇಕು ಅಂತ. ಸೊ ಅದೇ ಥರ ನಮಗೂ ಬಂದುಬಿಟ್ಟಿದೆ. ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ, ಸಿನಿಮಾ ವಿಚಾರಕ್ಕೆ ಬರೋದಾದರೆ, ಈ ಒಂದು ಪ್ರೊಡಕ್ಷನ್ ಟೀಮ್ ನಿಮ್ಮ ಕೈ ಹಿಂಗೆ ಹಿಡಿದಿದೆ, ಜೊತೆಗೆ ನಿರ್ದೇಶಕರು ನಿಮಗೆಷ್ಟು ಸಾಥ್ ಕೊಟ್ಟಿದ್ದಾರೆ? ನಿರ್ದೇಶಕರಿಗೆ ಒಳ್ಳೆ ರೈಟಿಂಗ್ ಸೆನ್ಸ್ ಇದೆ, ಎಡಿಟಿಂಗ್ ಸೆನ್ಸ್ ಇದೆ, ತುಂಬ ಏನು ಬೇಕು ಅದು ಕ್ಲಾರಿಟಿ ಇದ್ದಾರೆ. ಸೊ ಅದಕ್ಕೆ ತಕ್ಕಂಗೆ ಪ್ರೊಡ್ಯೂಸರು ತುಂಬ ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಅಂದರೆ ನಿಮಗೆ ರಾಗಿಣಿ ಅವ್ರ ಸಾಂಗು ದೊಡ್ಡ ಇನ್ವೆಸ್ಟ್ಮೆಂಟು, ತುಂಬ ಖರ್ಚಾಯಿತು, ಅದಕ್ಕೂ ಒಂದಷ್ಟು ಖರ್ಚು ಮಾಡಬೇಕಾಯಿತು. ಆದಮೇಲೆ ಪಬ್ಲಿಸಿಟಿಗೆ ಇವತ್ತಿಗೂ ತುಂಬ ಖರ್ಚು ಮಾಡ್ತಿದ್ದಾರೆ. ಗಜರಾಮ ಸಿನಿಮಾಗೆ ನರ್ಸಿ ಸರ್ ಆಗಿರ್ಬೋದು, ಕಾಶಿ ಸರ್ ಆಗಿರ್ಬೋದು, ಝೇವಿಯರ್ ಅವರಾಗಿರ್ಬೋದು, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ದಾರೆ. ನಾವು ಕೂಡ ವರ್ಕ್ ಮಾಡ್ತಿದ್ದೀವಿ. ಅಂದರೆ ಕಮರ್ಷಿಯಲ್ ಹೀರೋಗಳಿಗೆ ಒಂದು ಕಮರ್ಷಿಯಲ್ ಆಗಿ ಸಿನಿಮಾನ ನಾವು ರಿಲೀಸ್ ಮಾಡಬೇಕಾಗತ್ತೆ. ಈಗ ಡಿಸ್ಟ್ರಿಬ್ಯೂಷನ್ ಪಾರ್ಟ್ ನಡೀತಾ ಇದೆ. ತುಂಬ ಮೇಜರಾಗಿ ಬ್ಯಾಂಗ್ಳೂರನ್ನ, ಅಂದರೆ ಇಡೀ ಕರ್ನಾಟಕದ ಒಳ್ಳೊಳ್ಳೆ ಥಿಯೇಟರ್ಸ್ಗಳಲ್ಲಿ ಸಿಂಗಲ್ ಸ್ಕ್ರೀನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ. ಒಂದು 100-150 ಥಿಯೇಟ್ರಲ್ಲಿ ಸಿನಿಮಾನ ದೊಡ್ಡದಾಗಿ ಓಪನ್ ಆಗುತ್ತೆ. ನೀವು ಅರ್ಜುನ, ಮೈಸೂರು ಆನೆ ಏನಿದೆ ಅರ್ಜುನ, ಅದನ್ನು ಮೀಟ್ ಆಗೋಕ್ಕೆ ಹೋಗಬೇಕು ಅನ್ನೋ ಒಂದು ಸುದ್ದಿ ಹರಿದಾಡಿತ್ತು. ಅದು ಮೀಟ್ ಆದ್ರ ಅಥವಾ ಮೀಟ್ ಆಗಿಲ್ಲ ಅಂದರೆ ಯಾವಾಗ ಪ್ಲ್ಯಾನ್ ಮಾಡ್ತೀರಾ ಅಂತ, ಯಲ್ಲಾಪುರಕ್ಕೆ ಹೋಗ್ತೀರಾ ಅಂತ? ಇಲ್ಲ, ಹೋಗಬೇಕು. ನನಗೆ ಒಂದೇನು ಅಂದರೆ ರಿಲೀಸ್ ಟೈಮಲ್ಲಿ ಮಾಡೋದು, ಅದು ಏನೇ ಮಾಡಿದ್ರು ಪಬ್ಲಿಸಿಟಿ ಪರ್ಪಸ್ ಆಗುತ್ತೆ. ಅದು ನನಗೆ ಬೇಡ. ನಾನು ನೆನ್ನೆ ಕೊಲ್ಲೂರಲ್ಲಿ ನನಗೆ ಕಟೀಲಲ್ಲಿ ಒಂದು ಆನೆ ಸಿಕ್ತು. ತುಂಬ ಚೆನ್ನಾಗಿ, ಅಂದರೆ ಅದೇನೋ ಸೆಂಟಿಮೆಂಟು ನಮಗೆ. ಸಣ್ಣ ವಯಸ್ಸಿಂದನೂ ಆನೆ ಅಂದರೆ ತುಂಬ ಇಷ್ಟ. ನನಗೆ ಬನ್ನರ್ಘಟ್ಟದಲ್ಲಿರೋದು ಆನೆಗಳಿಗಾಗಿರ್ಬೋದು, ಮೈಸೂರು ಝೂಲಿರೋ ಆನೆ ಆಗಿರ್ಬೋದು, ಒಂದಷ್ಟು ಡೊನೇಟ್ ಮಾಡ್ತಾನೆ ಇರ್ತೀವಿ, ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಲ್ಲೋಗಿ. ಅದನ್ನೆಲ್ಲ ಪಬ್ಲಿಸಿಟಿ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಆ ರೀಸನ್ಗೋಸ್ಕರ ಈ ಟೈಮಲ್ಲಿ ಹೋಗೋದು ಬೇಡ ಅಂತ. ಅದು ಬರೀ ಗಜರಾಮ ಸಿನಿಮಾದ ಪ್ರಮೋಷನ್ ಆಗಿಬಿಡುತ್ತೆ ಅಂತ ಎಲ್ಲೋ ಒಂದು ಕಡೆ ನಂಗೆ ಅನ್ನಿಸ್ತು. ಸೊ ಅದು ಹೋಗ್ತಿಲ್ಲ. ಆಫ್ಟರ್ ಗಜರಾಮ 100% ನಾನು ಹೋಗಿ ನನ್ನ ಕೈಯಲ್ಲಿ ಏನೇನಾಗುತ್ತೆ ಅದನ್ನ 100% ಮಾಡಿಬಿಡ್ತೀನಿ. ಇನ್ನೊಂದು ವಿಚಾರ, ವೇದಿಕೆ ಮೇಲೆ ಹೇಳ್ತೀರಾ, ತುಕಾಲಿ ಸಂತೋಷ್ ಅವರಿಗೆ ಅವರು ಕಾಮಿಡಿ ಆ್ಯಕ್ಟರ್ ಆಗಿರೋದ್ರಿಂದ ನಿಮ್ಮ ಕಟ್ಔಟ್ ಕೂಡ ಗಾಂಧಿನಗರದಲ್ಲಿ ಬೀಳುತ್ತೆ ಅಂತ. ಇದರ ಹಿಂದೆ ನಿಮ್ಮ ತಂದೆ ನೋವು ಏನಾದರೂ ಇದೆಯಾ ಅಂತ? ಇಲ್ಲ, ತಂದೆ ನೋವಿಲ್ಲ. ನಾವು ಕಲಾವಿದರು ಮಕ್ಕಳಲ್ವಾ. ನಮ್ಮ ತಂದೆ 700-800 ಸಿನಿಮಾ ಮಾಡಿರ್ತಾರೆ. ಸಣ್ಣ ವಯಸ್ಸಲ್ಲಿ, ಗೊತ್ತಿಲ್ಲದಿರೋ ವಯಸ್ಸಲ್ಲಿ ನಮ್ಮಪ್ಪಂದು ಏನಕ್ಕೆ ಪೋಸ್ಟ್ರು ಬರ್ತಿಲ್ಲ, ನಮ್ಮಪ್ಪನೂ ಸಿನಿಮಾ ಮಾಡಿದಾರಲ್ಲ, ಅವ್ರದ್ದೇನಕ್ಕೆ ಕಟೌಟ್ ಇಲ್ಲ ಅನ್ನೋದು ಒಂದಷ್ಟು ತಲೆಯಲ್ಲಿರುತ್ತೆ. ಅದು ನಾವು ಸ್ವಲ್ಪ ದೊಡ್ಡವರಾದ್ಮೇಲೆ ಗೊತ್ತಾಗೋದು ಅದು. ಸೊ ಆ ಥರ ಎಲ್ಲ ನನಗನ್ಸಿದ್ದು ಅವ್ರ ಮಕ್ಳಿಗೆ ಅನ್ನಿಸ್ಬಾರ್ದಲ್ಲ. ಅದು ಗೊತ್ತಿರತ್ತೆ. ಕಾಮಿಡಿ ಅಂದರೆ ಸೈಡ್ ಲೈನ್ ಆಗಿರ್ತಾರೆ ಅವರು. ಅಂದರೆ ಮೇನ್ ಹೀರೋಯಿನ್ಗಳದ್ದು ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡ್ತಿರ್ತಾರಲ್ಲ, ಬೇರೆ ಬೇರೆ ಆರ್ಟಿಸ್ಟ್ಗಳನ್ನೂ ಸೈಡ್ ಲೈನ್ ಆಗ್ತಿರ್ತಾರೆ. ಎಲ್ಲೋ ನನಗಾಗಿದ್ದು ಅವ್ರ ಮಕ್ಳಿಗೆ ಆಗಬಾರ್ದು ಅಂದ್ಬಿಟ್ಟು ಅದೊಂದು ಥಾಟ್ ಅಷ್ಟೇ ಅನ್ನಿಸ್ತು. 100% ಅದನ್ನ ಮಾಡಿಸ್ತೀನಿ. ನಾನು ಇನ್ಫಾರ್ಮ್ ಮಾಡಿದ್ದೀನಿ ಆಲ್ರೆಡಿ ಟೀಮ್ಗೆ, ನನ್ನ ಪರ್ಸ್ನಲ್ ಟೀಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಅವತ್ತು ಸಂತು ಕಟೌಟ್ ಇರುತ್ತೆ. ಓಕೆ. ಕಬೀರ್ ಸಿಂಗ್ ಆಗಿರ್ಬೋದು, ಶರತ್ ಸರ್ ಆಗಿರ್ಬೋದು, ಇಂಥ ಸಾಕಷ್ಟು ಹಿರಿಯ ಕಲಾವಿದರು ಸಿನಿಮಾದಲ್ಲಿದ್ದಾರೆ. ಒಬ್ಬ ಹಿರಿಯ ಕಲಾವಿದರ ಜೊತೆಗೆ ನಿಮ್ಮ ಆ ಬಾಂಡಿಂಗ್ ಆಗಿರ್ಬೋದು, ನಿಮ್ಮ ಕೆಮಿಸ್ಟ್ರಿ ಆಗಿರ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬ ಖುಷಿ ಆಗುತ್ತೆ. ಹಿರಿಯ ಕಲಾವಿದರು, ನನ್ನ ಫಸ್ಟ್ ಸಿನಿಮಾ ತೊಗೊಂಡ್ರೆ ಶ್ರೀನಿವಾಸ ಮೂರ್ತಿ ಅವರಾಗಿರ್ಬೋದು, ಬಾಹುಬಲಿ ಕಾಲಕೇಯ ಅವರಾಗಿರ್ಬೋದು, ಹರಿಪ್ರಿಯ ಅವರಾಗಿರ್ಬೋದು, ತುಂಬ ಜನ ಮಾಡಿದ್ರು. ಅದಾದಮೇಲೆ ಹಾಗೆ ಬೇರೆ ಬೇರೆ ಕಲಾವಿದರುಗಳ ಜೊತೆ ಮಾಡೋದೇ ನಮಗೆ ಖುಷಿ. ನಮ್ಮ ಆ್ಯಕ್ಟಿಂಗ್ ತುಂಬ ಎಲಿವೇಟ್ ಆಗುತ್ತೆ. ಅಂದರೆ ಅವ್ರನ್ನ ನೋಡ್ತೀವಿ, ಅವ್ರ ಸೆಟ್ಟಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ. ನಾನು ಯಾವುದೇ ಸೀನಿಯರ್ ಕಲಾವಿದರಾಗಿರಲಿ ಬಂದರೆ ನಾನು ಅವ್ರನ್ನ ನೋಡ್ತೀನಿ, ತುಂಬ ನೋಡ್ತೀನಿ. ಯಾಕಂದರೆ ನಮ್ಮ ತಂದೆ ಕೂಡ ಸೀನಿಯರ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರು ಯಾವ ಥರ ತೊಗೊತಾರೆ ಸೀನ್ಸ್ಗಳನ್ನ, ಒಬ್ಬ ಕಲಾವಿದ್ರಿಗೆ ತುಂಬ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ತುಂಬ ಚೆನ್ನಾಗಿ ಕೂಡ ಮಾಡಿದ್ರು. ನನ್ನ ಸೀನ್ಸ್ಗಳು, ಶರತ್ ಸರ್ ಸೀನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಎಲಿವೇಟ್ ಆಗಿದೆ. ಆ ಬಾಂಧವ್ಯ ಕಾಣಿಸುತ್ತೆ. ಕಬೀರ್ ಸಿಂಗ್ ದುಹಾನ್ ಅವರು ಇವತ್ತು ಮಾರ್ಕೋ ಸಿನಿಮಾದಲ್ಲಿ
ಸಖತ್ತಾಗಿ ಮಾಡಿದ್ದಾರೆ. ನಾನು ಆ ಸಿನಿಮಾ ರಿಲೀಸ್ ಆದಾಗ ಫೋನ್ ಮಾಡಿ ಕೂಡ ಮಾತಾಡಿದೆ, ತುಂಬ ಚೆನ್ನಾಗಿತ್ತು. ಅವ್ರ ಸಪೋರ್ಟ್ ಕೂಡ ಚೆನ್ನಾಗಿದೆ. ಬಾಲಿವುಡ್ ಆ್ಯಕ್ಟರ್ ಅನ್ನೋದು ಬಿಟ್ಟು ಅವರು ತುಂಬ ಫ್ರೆಂಡಾಗಿ ಏನು ಬೇಕದನ್ನ ಮಾಡಿಕೊಡ್ತಾರೆ. ಅದೇ ಖುಷಿ, ಎಲ್ಲೋ ಒಂದು ಕಡೆ ಬ್ಲೆಸ್ಡ್ ಅನಿಸುತ್ತೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಗಜರಾಮ ಇದೇ 7th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜನ ಕೂಡ 100 ರೂಪಾಯಿಗೆ ಎಲ್ಲೂ ಮೋಸ ಆಗೋದಿಲ್ಲ. ತುಂಬ ಚೆನ್ನಾಗಿ ಕೂಡ ಬಂದಿದೆ. 2 hours ನೀಟ್ ಎಂಟರ್ಟೈನ್ ಮಾಡ್ತೀವಿ. ಕಮರ್ಷಿಯಲ್ ವೇಯಲ್ಲಿ ಒಬ್ಬ ಇನ್ನೋಸೆಂಟ್ ಹುಡುಗನ ಕತೆ ಹೇಳ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಸಿನಿಮಾ ನೋಡಬೇಕಾದ್ರೆ ನನ್ನ ಕತೆ ಅನಿಸುತ್ತೆ. ತುಂಬ ಮಿಡ್ಲ್ ಕ್ಲಾಸ್ ಜನನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಜನ ಕೂಡ 100 ರೂಪಾಯಿಂದ ನನ್ನ ಸಿನಿಮಾ ತಂಡಕ್ಕೆ, ನನಗೆ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ತುಂಬ ದೊಡ್ಡ ಸ್ಟ್ರೆಂತ್ ಆಗುತ್ತೆ. ಅಂದರೆ ಇವತ್ತಿಗೆ ಹೀರೋ, ವಿಲನ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ತುಂಬ ಜನ ನೀಡಿದೆ ಇಂಡಸ್ಟ್ರಿಗೆ. ಅದೆಲ್ಲ ಫುಲ್ಫಿಲ್ ಆಗುತ್ತೆ ಗಜರಾಮದಿಂದ ಅಂತ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಇದಿಷ್ಟು ರಾಜವರ್ಧನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.